ಈ ದಿನದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದ್ರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕ ಹಚ್ಚಿದ್ರು. ಈಗೇನ್ ಮಾಡ್ಬೇಕಂತ ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದವಾಗ ಹೆಂಗಿತ್ತು, UPA ಸರ್ಕಾರ ಇದ್ದಾಗ ಎಲ್ಲ ಸುಮ್ಮನೆ ಇವೆಲ್ಲ ನಾಟಕೀಯ. ಕೊರೋನಾ ಬಂದಾಗ ಸೈಂಟಿಫಿಕ್ ಆಗಿ ಔಷಧಿ ಕೊಡಬೇಕು. ತಮಟೆ ಹೊಡೆದ್ರೆ ಕರೋಣ ಹೋಗ್ತದ? ಸೈನ್ಸ್ ವಿಜ್ಞಾನ ಇದು. ಅಂಧ ಭಕ್ತರು ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಇವರ ಧೋರಣೆಗಳಿಂದ, ವಿದೇಶಾಂಗ ನೀತಿಯಿಂದ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗನೂ ಕೂಡ ನಮ್ಮ ವಿದೇಶ ನೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಪ್ಯಾಲೆಸ್ತೈನ್ ವಿಷಯದಾಗಿರ್ಬೋದು, ಇರಾನ್ ವಿಚಾರದಲ್ಲಿರ್ಬೋದು, ಮತ್ತೊಂದೇ ಇರ್ಬೋದು. ಇವರು ಬಂದು ಇಸ್ರೇಲ್ ಮೈ ಗಾಡ್ 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 ಕಂಟ್ರಿ, ಫಾದರ್ ನೇಷನ್, ಇಂಡಿಯಾ ಮದರ್ ನೇಷನ್, ಏನೇನೆಲ್ಲ ಇವರೆಲ್ಲ. ಈ ದಿನದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದ್ರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕ ಹಚ್ಚಿದ್ರು. ಈಗೇನ್ ಮಾಡ್ಬೇಕಂತ ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದವಾಗ ಹೆಂಗಿತ್ತು, UPA ಸರ್ಕಾರ ಇದ್ದಾಗ ಎಲ್ಲ ಸುಮ್ಮನೆ ಇವೆಲ್ಲ ನಾಟಕೀಯ. ಕೊರೋನಾ ಬಂದಾಗ ಸೈಂಟಿಫಿಕ್ ಆಗಿ ಔಷಧಿ ಕೊಡಬೇಕು. ತಮಟೆ ಹೊಡೆದ್ರೆ ಕರೋಣ ಹೋಗ್ತದ? ಸೈನ್ಸ್ ವಿಜ್ಞಾನ ಇದು. ಅಂಧ ಭಕ್ತರು ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಇವರ ಧೋರಣೆಗಳಿಂದ, ವಿದೇಶಾಂಗ ನೀತಿಯಿಂದ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗನೂ ಕೂಡ ನಮ್ಮ ವಿದೇಶ ನೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಪ್ಯಾಲೆಸ್ತೈನ್ ವಿಷಯದಾಗಿರ್ಬೋದು, ಇರಾನ್ ವಿಚಾರದಲ್ಲಿರ್ಬೋದು, ಮತ್ತೊಂದೇ ಇರ್ಬೋದು. ಇವರು ಬಂದು ಇಸ್ರೇಲ್ ಮೈ ಗಾಡ್ 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 ಕಂಟ್ರಿ, ಫಾದರ್ ನೇಷನ್, ಇಂಡಿಯಾ ಮದರ್ ನೇಷನ್, ಏನೇನೆಲ್ಲ ಇವರೆಲ್ಲ